ಈ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿ ಅಲುಗಾಡಬೇಕೆಂದರೂ ಆ ಪರಮಾತ್ಮ ಅಥವಾ ಪರಶಿವನ ಆಜ್ಞೆ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ಪರಶಿವನ ಆಶೀರ್ವಾದ ನಮಗೆಲ್ಲರಿಗೂ ಬೇಕೇ ಬೇಕು. ಇಂತಹ ಪರಶಿವನ ಅಮೋಘ ಭಕ್ತನಾಗಿ ಕೈಲಾಸದಲ್ಲಿ ಶಿವನ ಸೇವೆ ಮಾಡಿ ಪರಮಾತ್ಮನ ಪ್ರೀತಿ ವಾತ್ಸಲ್ಯ ಪಡೆದುಕೊಂಡವರು. ಇಂತಹ ಶಿವಭಕ್ತನನ್ನು ತನ್ನ ವರಪುತ್ರನೆಂದೇ ತಿಳಿದು, ನಾನು ಮಾಡುವ ಜಗದೋದ್ಧಾರವನ್ನು ನೀನೇ ಮಾಡಿ ಭಕ್ತ ಕೋಟಿಯನ್ನು ಉದ್ಧರಿಸಲು ಈ ಕಾಡು ಬೆಟ್ಟದ ಮೇಲೆ ನಿಂತು ಕೋಟ್ಯಾಂತರ ಭಕ್ತರನ್ನು ಉದ್ಧರಿಸುತ್ತಿರುವವರು ಭಕ್ತರ ಆರಾಧ್ಯ ದೈವ. ಗುಡ್ಡದ ಮೇಲೆ ನೆಲೆ ನಿಂತಿರುವ ಈ ಭಂಡಾರದ ಒಡೆಯ ಶ್ರೀ ಅಮೋಘ ಸಿದ್ದೇಶ್ವರರು ಅಥವಾ ಮುಮ್ಮೆಟ್ಟಿ ಗುಡ್ಡದ ಶ್ರೀ ಕ್ಷೇತ್ರದ ಅಮೋಘ ಸಿದ್ದಮುತ್ಯ. ಬೇಡಿದವರಿಗೆ ಸಕಲವನ್ನು ಕೊಟ್ಟು ತನಗಿಲ್ಲದಿದ್ದರೂ ಭಕ್ತರಿಗೆ ಎಲ್ಲವನ್ನೂ ಕೊಟ್ಟವರು. ತನ್ನ ಮಕ್ಕಳಿಗೆ ಬಡತನ ಬರಲಿ, ದುಡಿದಂಥ ಭಕ್ತಿ ಸೇವೆ ಮಾಡಿದ ಭಕ್ತರಿಗೆ ಉದ್ಧಾರವಾಗಲಿ ಅಂತ ಬೇಡಿದವರು ಶ್ರೀ ಅಮೋಘ ಸಿದ್ದೇಶ್ವರರು. ಪ್ರಕೃತಿಯ ಸುಂದರವಾದ ಬೆಟ್ಟ ಗುಡ್ಡ, ಸುತ್ತಲೂ ಹಸಿರಾದ ಮರಗಿಡಗಳು, ಮೆಟ್ಟಿಲುಗಳ ಮೇಲೆ ನಡೆಯುತ್ತಾ ಭಂಡಾರದಲ್ಲಿ ಮಿಂದು ಶ್ರೀ ಅಮೋಘ ಸಿದ್ದೇಶ್ವರರಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡುವುದೇ ಒಂದು ಹಬ್ಬ. ಮಕ್ಕಳಾಗದ ಮುತ್ತೈದೆಯರು 5 ಅಮಾವಾಸ್ಯೆ ಭಕ್ತಿಯಿಂದ ಬಂದು ಅಮೋಘ ಸಿದ್ದೇಶ್ವರರು ಆಶೀರ್ವಾದ ಮಾಡಿದ ಖಾರಿಕು ಮತ್ತು ಭಂಡಾರದ ವರಪ್ರಸಾದದಿಂದ ಲಕ್ಷಾಂತರ ಮುತ್ತೈದೆಯವರು ಮಕ್ಕಳನ್ನು ಪಡೆದು ಸಂತೃಪ್ತತೆಯಿಂದ ತಾಯ್ತನ ಅನುಭವಿಸುತ್ತಿದ್ದಾರೆ. ಅಮೋಘ ಸಿದ್ಧರ ಭಂಡಾರ ಕೈಲಾಸದಿಂದ ಬಂದ ಭಂಡಾರ ಅಂತ ಭಕ್ತರು ಹಣೆಗೆ ಧರಿಸುತ್ತಿದ್ದಾರೆ. ಸಾಕ್ಷಾತ್ ಪರಶಿವನೇ ಆಶೀರ್ವದಿಸಿದ ಭಂಡಾರ ಇದು. ಅಮೋಘ ಸಿದ್ಧರ ಖಾರಿಕು ಮತ್ತು ಭಂಡಾರದ ಜೊತೆಗೆ ತೊಟ್ಟಿಲನ್ನು ಕಟ್ಟಿ ತೊಟ್ಟಿಲು ಸೇವೆಯನ್ನು ಸಮರ್ಪಣೆ ಮಾಡುತ್ತಿದ್ದಾರೆ. ನಾಡಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಮುತ್ತೈದೆಯರು ಈ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ಅಮೋಘ ಸಿದ್ಧರಿಗೆ ಭಕ್ತಿ ಸೇವೆಯನ್ನು ಸಮರ್ಪಣೆ ಮಾಡುತ್ತಿದ್ದಾರೆ. ತಮ್ಮ ತಮ್ಮ ವಿವಿಧ ಸಂಕಲ್ಪಗಳಿಗೆ ಭಂಡಾರ ಅರ್ಪಿಸುವುದು, ತೊಟ್ಟಿಲು ಕಟ್ಟುವುದು ಮತ್ತು ದೀರ್ಘ ದಂಡ ನಮಸ್ಕಾರ ಹಾಗೂ ಉರುಳು ಸೇವೆ ಮಾಡುವುದು ಇಲ್ಲಿ ನಿತ್ಯ ಈ ದೇವಸ್ಥಾನದಲ್ಲಿ ಕಾಣಬಹುದು. ಶ್ರೀ ಅಮೋಘ ಸಿದ್ದೇಶ್ವರರು ಭಕ್ತರ ಉದ್ಧಾರಕ್ಕಾಗಿ ದ್ವಾಪರ ಯುಗದ ಅಂತ್ಯದಲ್ಲಿ ಕೈಲಾಸದಿಂದ ಈ ಭೂಲೋಕಕ್ಕೆ ಬಂದವರು. ಸಾಕ್ಷಾತ್ ಶಿವನಿಂದ ಹೊರಪಡೆದು ಭಂಡಾರದ ಭರಣಿ ಮತ್ತು ಕಪ್ಪು ಕಂಬಳಿಯನ್ನು ವರವಾಗಿ ಪಡೆದು ಭಕ್ತರನ್ನು ಉದ್ಧರಿಸುತ್ತಿರುವವರು ಶ್ರೀ ಅಮೋಘ ಸಿದ್ದೇಶ್ವರರು. ಶಿವನಿಂದ ವರವಾಗಿ ಪಡೆದ ಭಂಡಾರದ ಮಹಿಮೆ ಅಪಾರ. ಇಲ್ಲಿ ಪ್ರತಿನಿತ್ಯ ನಸುಕಿನ 4 ಗಂಟೆಗೆ ಅಮೋಘ ಸಿದ್ಧ ದೇವರ ಪೂಜೆ ಭಕ್ತಿಯಿಂದ ನಡೆಯುತ್ತದೆ ಮತ್ತು ಸಾಯಂಕಾಲ 6ರಿಂದ 7 ಗಂಟೆಯವರೆಗೆ ಪೂಜೆ ನೆರವೇರುತ್ತದೆ. ಈ ಸಮಯದಲ್ಲಿ ಹೇಳಿಕೆಗಳು ನಡೆಯುತ್ತವೆ. ಮಹಾಪೂಜೆ, ಎಲೆ ಪೂಜೆ, ಭಂಡಾರದ ಪೂಜೆ ಮತ್ತು ರುದ್ರಾಭಿಷೇಕ ಸೇವೆಗಳು ಈ ದೇವಸ್ಥಾನದಲ್ಲಿ ನೆರವೇರುತ್ತವೆ. ಹಾಗೂ ದೇವಸ್ಥಾನದ ಪ್ರಸಾದ ಕೌಂಟರ್ನಲ್ಲಿ ದೇವರ ಮಹಾಪ್ರಸಾದ, ತೀರ್ಥ, ಅಮೋಘ ಸಿದ್ಧ ದೇವರ ಫೋಟೋಗಳು, ದೇವರ ವಿಗ್ರಹಗಳು, ಅಮೋಘ ಸಿದ್ಧರ ಮೆಚ್ಚಿನ ಕಪ್ಪು ಕಂಬಳಿ ಮತ್ತು ಭಂಡಾರ, ಇನ್ನೂ ಅನೇಕ ವಸ್ತುಗಳು ಈ ಪ್ರಸಾದ ಕೌಂಟರ್ನಲ್ಲಿ ಲಭ್ಯವಿದೆ. ಮತ್ತು ನಿತ್ಯ ಇಲ್ಲಿ ಅನ್ನದಾಸೋಹದ ಸೇವೆ ನಿರಂತರವಾಗಿ ನಡೆಯುತ್ತದೆ. ಭಕ್ತರು ಪ್ರತಿ ವರ್ಷ ತಾವು ಬೆಳೆದ ಆಹಾರ ಧಾನ್ಯಗಳನ್ನು ಈ ದೇವಸ್ಥಾನಕ್ಕೆ ಸಮರ್ಪಿಸಿ ತಮ್ಮ ಕಿರುಕಾಣಿಕೆಯನ್ನು ನೀಡುತ್ತಿದ್ದಾರೆ. ಹಾಗೂ ಭಕ್ತರು ತಾವು ಮಾಡಿದ ಅನೇಕ ಸಂಕಲ್ಪಗಳು ಈಡೇರಿದಾಗ ಶ್ರೀ ಅಮೋಘ ಸಿದ್ಧರ ಸನ್ನಿಧಿಗೆ ಬಂದು ಕಾಣಿಕೆ ಅರ್ಪಿಸಿ ಅನ್ನ ಪ್ರಸಾದ ಮಾಡಿಸುತ್ತಾರೆ. ಹಾಗೂ ದೇವಸ್ಥಾನದಲ್ಲಿ ಭಕ್ತರು ಮಕ್ಕಳ ಜವಳ ತೆಗೆಸುವುದು ಅಥವಾ ಜಡೆ ತೆಗೆಸುವುದು ಹಾಗೂ ಇನ್ನೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಸಂಕಲ್ಪ ಸೇವೆಗಳು ನಿರಂತರವಾಗಿ ನಡೆಯುತ್ತವೆ. ಹಾಗೂ ಈ ಮುಮ್ಮೆಟ್ಟಿ ಗುಡ್ಡ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಿಮೆಗೆ ಭಕ್ತರ ಮಹಾಪೂರ್ವವೇ ಹರಿದು ಬರುತ್ತದೆ. ಶ್ರೀ ಕ್ಷೇತ್ರದಲ್ಲಿ ಭಕ್ತರಿಗೆ ಅನುಕೂಲವಾಗಲೆಂದು ದೊಡ್ಡದಾದ ಸಕಲ ಸೌಕರ್ಯವುಳ್ಳ ಶ್ರೀ ಅಮೋಘ ಸಿದ್ಧರ ಮಂಗಲ ಕಾರ್ಯಾಲಯವೂ ಇದೆ. ಇಲ್ಲಿ ಮದುವೆ ಸಮಾರಂಭಗಳು, ಅನೇಕ ಶುಭ ಸಮಾರಂಭಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಹಾಗೂ ಪರಸ್ಥಳದಿಂದ ಬಂದ ಭಕ್ತರಿಗೆ ತಂಗಲು ವಸತಿ ವ್ಯವಸ್ಥೆಯೂ ಇದೆ ಹಾಗೂ ಯಾತ್ರಿ ನಿವಾಸವೂ ಇದೆ. ಮುಮ್ಮೆಟ್ಟಿ ಗುಡ್ಡಕ್ಕೆ ವಿಜಯಪುರದಿಂದ ಬರಲು ಸರ್ಕಾರಿ ಬಸ್ಸುಗಳು ಹಾಗೂ ಅನೇಕ ಖಾಸಗಿ ವಾಹನಗಳ ವ್ಯವಸ್ಥೆ ಇದೆ. ಹಾಗೂ ಪ್ರತಿ ವರ್ಷ ಛಟ್ಟಿ ಅಮಾವಾಸ್ಯೆಗೊಮ್ಮೆ ಶ್ರೀ ಅಮೋಘ ಸಿದ್ಧರ ದೊಡ್ಡ ಜಾತ್ರೆ ನಡೆಯುತ್ತದೆ.
ಇದಕ್ಕೆ ಭಂಡಾರದ ಜಾತ್ರೆ ಎಂದೇ ಭಕ್ತರು ಕರೆಯುತ್ತಾರೆ. ಈ ಜಾತ್ರೆಯು ಉತ್ತರ ಕರ್ನಾಟಕದಲ್ಲಿ ನಡೆಯುವ ದೊಡ್ಡ ಜಾತ್ರೆ ಕೂಡ ಹೌದು. ಅಮೋಘ ಸಿದ್ಧ ದೇವರ ಭಂಡಾರದ ಜಾತ್ರೆಗೆ ನೂರಾರು ಪಲ್ಲಕ್ಕಿಗಳು ಆಗಮಿಸುತ್ತವೆ. ಈ ಜಾತ್ರೆಯಲ್ಲಿ ನಡೆಯುವ ಪಲ್ಲಕ್ಕಿಗಳ ಭೇಟಿಯೂ ಒಂದು ವಿಶೇಷ. ಶ್ರೀ ಅಮೋಘ ಸಿದ್ಧ ದೇವರ ಮಕ್ಕಳ, ಮೊಮ್ಮಕ್ಕಳ, ಮರಿಮೊಮ್ಮಕ್ಕಳ ಪಲ್ಲಕ್ಕಿಗಳು ಭೇಟಿಯ ಸಮಾಗಮವಾಗುತ್ತದೆ. ಪಲ್ಲಕ್ಕಿಗಳ ಮೇಲೆ ಭಂಡಾರದ ರಾಶಿಯನ್ನೇ ಭಕ್ತರು ಸುರಿಸಿ ಭಕ್ತಿ ಸಮರ್ಪಿಸುತ್ತಾರೆ. ಇದು ಭಂಡಾರದ ಜಾತ್ರೆ. ಭಕ್ತಿಯಿಂದ ಸಂಕಲ್ಪ ಮಾಡಿದರೆ ಶ್ರೀ ಅಮೋಘ ಸಿದ್ಧರು ಭಕ್ತರ ಬೇಡಿಕೆ ಹರಕೆಗಳನ್ನು ಈಡೇರಿಸಿದ್ದಾರೆ. ಗುಡ್ಡದ ಮೇಲೆ ನೆಲೆ ನಿಂತ ಶ್ರೀ ಅಮೋಘ ಸಿದ್ಧ ಮುತ್ಯಾನನ್ನು ನೋಡುವುದೇ ಭಕ್ತರ ಕಣ್ಣಿಗೆ ದೊಡ್ಡ ಹಬ್ಬ. ಶ್ರೀ ಅಮೋಘ ಸಿದ್ಧರು ನೆಲೆಸಿದ ಈ ಮುಮ್ಮೆಟ್ಟಿ ಗುಡ್ಡ ಪವಿತ್ರ ಪುಣ್ಯಸ್ಥಳ. ಶ್ರೀ ಕ್ಷೇತ್ರ ಭೂಲೋಕದ ಕೈಲಾಸ. ಸಾಕ್ಷಾತ್ ಪರಶಿವನೇ ಈ ಕ್ಷೇತ್ರದಲ್ಲಿ ನಿಂತು ಅಮೋಘ ಸಿದ್ದೇಶ್ವರರಿಂದ ಭಕ್ತರನ್ನು ಉದ್ಧರಿಸುತ್ತಿದ್ದಾರೆ. ಜೀವನದಲ್ಲಿ ಒಮ್ಮೆಯಾದರೂ ಈ ಪವಿತ್ರದ ಭೂಲೋಕದ ಕೈಲಾಸಕ್ಕೆ ಭೇಟಿ ನೀಡಿ ಶ್ರೀ ಅಮೋಘ ಸಿದ್ಧ ದೇವರ ಆಶೀರ್ವಾದ ಪಡೆದು ಜೀವನ ಪಾವನ ಮಾಡಿಕೊಳ್ಳಿ. ಮುಮ್ಮೆಟ್ಟಿ ಗುಡ್ಡದ ಭಂಡಾರದ ಒಡೆಯ ಶ್ರೀ ಅಮೋಘ ಸಿದ್ಧರ ಶ್ರೀ ಕ್ಷೇತ್ರಕ್ಕೆ ತಮಗೆಲ್ಲರಿಗೂ ಭಕ್ತಿಯ ಆಧಾರದ ಸ್ವಾಗತ, ಸುಸ್ವಾಗತ. ಸರ್ವೇ ಜನೋ ಸುಖಿನೋ ಭವಂತು. ನಮಸ್ಕಾರ.